99% ಸೋತಿದ್ದ ಪಂದ್ಯವನ್ನ ಗೆದ್ದು ಇತಿಹಾಸ ನಿರ್ಮಿಸಿತು RCB. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ಮತ್ತು RCB ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಲಕ್ನೋನ ಎಕಾನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ IPL 2025ರ ಲೀಗ್ ಹಂತದ 70ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಸ್ನೇಹಿತರೆ, ಗೆಲುವಿಗಾಗಿ 228 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿದಂತ RCB ತಂಡವು ನಿಗದಿತ ಟಾರ್ಗೆಟ್ ಅನ್ನ ಕೇವಲ 18.4 ಓವರ್ಗಳಲ್ಲೇ ಸುಲಭವಾಗಿ ಚೇಸ್ ಮಾಡಿದೆ. ಇದರೊಂದಿಗೆ IPL ಇತಿಹಾಸದಲ್ಲೇ RCB ತಂಡ ಹೈಯೆಸ್ಟ್ ಎವರ್ ಟಾರ್ಗೆಟ್ ಅನ್ನ ಚೇಸ್ ಮಾಡಿದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದೆ ಅಂತ ಹೇಳಬಹುದು. ಇದಲ್ಲದೆ ಈ ಗೆಲುವಿನೊಂದಿಗೆ RCB ತಂಡ 2025ರ IPL ಅಲ್ಲಿ ಕ್ವಾಲಿಫೈಯರ್ 1ಗೆ ಕ್ವಾಲಿಫೈ ಆಗಿದೆ ಅಂತ ಹೇಳಬಹುದಾಗಿದೆ. ಸ್ನೇಹಿತರೆ, ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ RCB ತಂಡದ ನಾಯಕ ಜಿತೇಶ್ ಶರ್ಮಾ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಅಷ್ಟೇನು ಹೇಳಿಕೊಳ್ಳುವಂತ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಮೊದಲ ವಿಕೆಟ್ಗೆ ಮಿಚೆಲ್ ಮಾರ್ಷ್ ಹಾಗೂ ಬ್ರೆಟ್ ರವರ ನಡುವೆ ಕೇವಲ 25 ರನ್ಗಳ ಜೊತೆ ಆಟ ಕಂಡು ಬಂದಿತು. ಈ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡುವಲ್ಲಿ ಲಂಕಾ ವೇಗಿ ನುವಾನ್ ತುಷಾರ ಯಶಸ್ವಿಯಾದರು. ಕೇವಲ 14 ರನ್ ಬಾರಿಸಿ ಬ್ರಿಟ್ಸ್ ರವರು ವಿಕೆಟ್ ಒಪ್ಪಿಸಿದರು. ಇದಾದ ಬಳಿಕ ಜೊತೆಯಾದ ಮಿಚೆಲ್ ಮಾರ್ಷ್ ಹಾಗೂ ರಿಷಬ್ ಪಂತ್ ರವರು ಇನ್ನಿಂಗ್ಸ್ ಜವಾಬ್ದಾರಿಯನ್ನ ಹೊತ್ತುಕೊಂಡರು. ಪವರ್ ಪ್ಲೇನಲ್ಲೇ ತಂಡದ ಮೊತ್ತವನ್ನ ಇವರಿಬ್ಬರು ಸೇರಿ 50 ರನ್ಗಳ ಗಡಿ ದಾಟಿಸಿದರು. ಅದಾದ ಬಳಿಕವೂ ಆರ್ಭಟವನ್ನ ಮುಂದುವರಿಸಿದ ಇವರಿಬ್ಬರು ಪಂದ್ಯವನ್ನ ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಂಡರು. ಇದಲ್ಲದೆ ಇವರಿಬ್ಬರ ನಡುವೆ ಶತಕದ ಜೊತೆ ಆಟವೂ ಕೂಡ ಕಂಡು ಬಂದಿತು. ಈ ಮಧ್ಯೆ ಮಿಚೆಲ್ ಮಾರ್ಷ್ ಕೂಡ ಅರ್ಧ ಶತಕ ಸಿಡಿಸಿದರು. ಉದ್ದಕ್ಕೂ ಸೈಲೆಂಟ್ ಆಗಿದ್ದ ಪಂತ್ ಈ ಪಂದ್ಯದಲ್ಲಿ ನಿಜಕ್ಕೂ ರಣಾರ್ಭಟದ ಇನ್ನಿಂಗ್ಸ್ ಆಡಿದ್ರು. ಸ್ನೇಹಿತರೆ, ಪಂತ್ ಕೂಡ ಅರ್ಧ ಶತಕ ಸಿಡಿಸಿ RCB ತಂಡಕ್ಕೆ ಕಂಟಕವಾಗುವ ಮುನ್ಸೂಚನೆ ನೀಡಿದರು. ಅಂತಿಮವಾಗಿ ಈ ಮಧ್ಯೆ ಮಿಚೆಲ್ ಮಾರ್ಷ್ ರವರು 37 ಎಸೆತಗಳಿಂದ 67 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಆದರೆ ಮತ್ತೊಂದು ಕಡೆ ಸಿಡಿಲಬ್ಬರದ ಆಟವನ್ನು ಪ್ರದರ್ಶಿಸಿದ ರಿಷಬ್ ಪಂತ್ ಸ್ಫೋಟಕ ಸೆಂಚುರಿ ಸಿಡಿಸಿ ಮಿಂಚಿದರು. ಈ ಶತಕದೊಂದಿಗೆ ರಿಷಬ್ ಪಂತ್ ತಮ್ಮ IPL ವೃತ್ತಿ ಬದುಕಿನ 2ನೇ ಶತಕ ಸಿಡಿಸಿದ ವಿಶ್ವ ದಾಖಲೆ ನಿರ್ಮಿಸಿದರು. ಅದಲ್ಲದೆ ಈ ಸೀಸನ್ ನಲ್ಲಿ ಇದು ಅವರ ಮೊದಲ ಸೆಂಚುರಿ ಆಗಿತ್ತು. ಅಂತಿಮವಾಗಿ ರಿಷಬ್ ಪಂತ್ 61 ಎಸೆತಗಳಿಂದ 8 ಸಿಕ್ಸ್ ಹಾಗೂ 11 ಫೋರ್ಗಳ ನೆರವಿನಿಂದಾಗಿ 193 ರ ಸ್ಟ್ರೈಕ್ ರೇಟ್ ನಲ್ಲಿ ಅಜಯ 118 ರನ್ ಬಾರಿಸಿದರು. ಇನ್ನು ನಿಕೋಲಸ್ ಪುರನ್ 13 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 227 ರನ್ ಕಲೆ ಹಾಕಿತು. ಇನ್ನಿತ್ತ RCB ತಂಡದ ಪರ ಬೌಲಿಂಗ್ ನಲ್ಲಿ ನುವಾನ್ ತುಷಾರ, ಭುವನೇಶ್ವರ್ ಕುಮಾರ್ ಹಾಗೂ ರೊಮಾರಿಯೋ ಶೆಫರ್ಡ್ ಒಂದೊಂದು ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 228 ರನ್ಗಳ ಕಠಿಣ ಗುರಿಯನ್ನ ಬೆನ್ನಟ್ಟಿದಂತ RCB ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಸ್ನೇಹಿತರೆ, ಆರಂಭಿಕರಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸ್ಲಾಟ್ ತಂಡಕ್ಕೆ ಎಂದಿನಂತೆ ಹೊಡಿಬಿಡಿ ಆರಂಭವನ್ನ ತಂದುಕೊಟ್ಟರು. ಯಾಕಂದ್ರೆ ಟಾರ್ಗೆಟ್ ಕೂಡ ತುಂಬಾ ಬಿಗ್ ಆಗಿರುವ ಕಾರಣ ಪವರ್ ಪ್ಲೇನಲ್ಲಿ ಸಾಧ್ಯವಾದಷ್ಟು ರನ್ ಬಾರಿಸಬೇಕು ಎನ್ನುವುದು RCB ತಂಡದ ಟಾರ್ಗೆಟ್ ಆಗಿತ್ತು. ಅದರಂತೆ ಮೊದಲ ವಿಕೆಟ್ಗೆ ಇವರಿಬ್ಬರ ನಡುವೆ ಬರೋಬ್ಬರಿ 61 ರನ್ಗಳ ಜೊತೆ ಆಟ ಕಂಡು ಬಂದಿತು. ಅದು ಕೂಡ ಪವರ್ ಪ್ಲೇನಲ್ಲಿ ಎಂಬುದು ವಿಶೇಷದ ಸಂಗತಿ. ಈ ಮಧ್ಯೆ ಫಿಲ್ ಸ್ಲಾಟ್ 19 ಎಸೆತಗಳಿಂದ 6 ಫೋರ್ಗಳ ನೆರವಿನಿಂದಾಗಿ 30 ರನ್ ಬಾರಿಸಿ ಆಕಾಶ್ ಸಿಂಗ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ರಜತ್ ಪಾಟಿದಾರ್ ಕೂಡ 14 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಮರು ಎಸೆತದಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಯಾವುದೇ ರನ್ ಬಾರಿಸಲಾಗದೆ ಡಕ್ಔಟ್ ಆದರು. ಇದರೊಂದಿಗೆ RCB ತಂಡ ಬ್ಯಾಕ್ ಟು ಬ್ಯಾಕ್ ಆಘಾತವನ್ನ ಎದುರಿಸಿತ್ತು. ಆದ್ಯಾಗೂ ವಿರಾಟ್ ಕೊಹ್ಲಿ ಕೇವಲ 30 ಎಸೆತಗಳಿಂದ ಆಕರ್ಷಕ ಅರ್ಧ ಶತಕ ಸಿಡಿಸಿ ತಂಡದ ಗೆಲುವಿನ ಆಸೆಯನ್ನ ಚಿಗುರಿಸಿದರು. ಈ ಅರ್ಧ ಶತಕದೊಂದಿಗೆ ವಿರಾಟ್ ಕೊಹ್ಲಿ ಈ ಸೀಸನ್ ನಲ್ಲಿ 7ನೇ ಹಾಫ್ ಸೆಂಚುರಿ ಬಾರಿಸಿದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದರು. ಅಂತಿಮವಾಗಿ ಕೊಹ್ಲಿ 54 ರನ್ ಬಾರಿಸಿ ಆವೇಶ್ ಖಾನ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ RCB ತಂಡ ಕೇವಲ 124 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸೋಲಿನಂಚಿನಲ್ಲಿ ಬಂದು ನಿಂತಿತ್ತು. ಆದ್ಯಾಗೂ ಈ ಹಂತದಲ್ಲಿ ಕಣಕ್ಕಿಳಿದ ಮಯಾಂಕ್ ಅಗರ್ವಾಲ್ ಹಾಗೂ ಜಿತೇಶ್ ಶರ್ಮಾ ಇನ್ನಿಂಗ್ಸ್ ನ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಸ್ನೇಹಿತರೆ, ಅದರಲ್ಲಿಯೂ ಕ್ಯಾಪ್ಟನ್ಸಿ ನಾಕ್ ಆಡಿದ ಜಿತೇಶ್ ಶರ್ಮಾ ಮರೆಯಲಾಗದ ಇನ್ನಿಂಗ್ಸ್ ಆಡಿದ್ರು ಅಂತಾನೆ ಹೇಳಬಹುದು. ಇದಲ್ಲದೆ 18ನೇ ಓವರ್ ನಲ್ಲಿ ವಿಲಿಯಂ ಓ ರೂರ್ಕ್ ರವರಿಗೆ ಒಂದೇ ಓವರ್ ನಲ್ಲಿ ಬರೋಬ್ಬರಿ 22 ರನ್ ಬಾರಿಸುವುದರೊಂದಿಗೆ ಪಂದ್ಯದ ಸಂಪೂರ್ಣ ಮೊಮೆಂಟಮ್ ಅನ್ನ RCB ತಂಡಕ್ಕೆ ತಂದು ಕೊಟ್ಟರು. ಸ್ನೇಹಿತರೆ, ಇವರಿಗೆ ಸಾಥ್ ನೀಡಿದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೂಡ ಕೇವಲ 23 ಎಸೆತಗಳಿಂದ 5 ಬೌಂಡರಿಗಳ ಸಹಾಯದಿಂದಾಗಿ ಅಜಯ 41 ರನ್ ಬಾರಿಸಿ ಗೆಲುವಿನಲ್ಲಿ ಇಂಪ್ಯಾಕ್ಟ್ ಫುಲ್ ಕೊಡುಗೆಯನ್ನ ನೀಡಿದ್ರು ಅಂತ ಹೇಳಬಹುದು. ಅಂತಿಮವಾಗಿ ಜಿತೇಶ್ ಶರ್ಮಾ ಕೇವಲ 33 ಎಸೆತಗಳನ್ನು ಎದುರಿಸಿ 8 ಫೋರ್ ಹಾಗೂ 6 ಸಿಕ್ಸ್ ಗಳ ನೆರವಿನಿಂದಾಗಿ 257 ರ ಸ್ಟ್ರೈಕ್ ರೇಟ್ ನಲ್ಲಿ
ಅಜಯ 85 ರನ್ ಬಾರಿಸಿ ತಂಡದ ಗೆಲುವಿಗಾಗಿ ಏಕಾಂಗಿ ಹೋರಾಟ ನಡೆಸಿದರು. ಅಂತಿಮವಾಗಿ ಆರ್ಸಿಬಿ ನಿಗದಿತ ಟಾರ್ಗೆಟ್ ಅನ್ನ 18.4 ಓವರ್ಗಳ 4 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ಸ್ನೇಹಿತರೆ, ಈ ಮುಖ್ಯವಾಗಿ ಲಕ್ನೋ ವಿರುದ್ಧದ ಈ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಆರ್ಸಿಬಿ ತಂಡ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಇದೀಗ ಕ್ವಾಲಿಫೈಯರ್ 1ಗೆ ಕ್ವಾಲಿಫೈ ಆಗಿದೆ. ಇನ್ನು ಕ್ವಾಲಿಫೈಯರ್ 1ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನ ಎದುರಿಸಲಿದೆ. ಇನ್ನು ಈ ಪಂದ್ಯವು ಇದೇ ಏಪ್ರಿಲ್ 29ರಂದು ಅಂದ್ರೆ ನಾಡಿದ್ದು ಮುಲ್ಲನ್ಪುರ್ನಲ್ಲಿ ನಡೆಯಲಿದೆ.